ಪಾರ್ವತಿಯು ಘೋರವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಳ್ಳುತ್ತಾಳೆ. ಅದರಂತೆ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಶಿವ ಪಾರ್ವತಿಯರ ವಿವಾಹವು ನಡೆಸಲು ಸಿದ್ಧವಾಗಿರುತ್ತದೆ. ಪಾರ್ವತಿಯು ಸಹಜ ಸುಂದರಿ, ತುಂಬಾ ಮುದ್ದಾಗಿ ತಯಾರಾಗಿರುತ್ತಾಳೆ. ಆದರೆ ಶಿವನ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ತನ್ನ ಜೊತೆಗೆ ಗಣಗಳನ್ನೆಲ್ಲ ಕರೆದುಕೊಂಡು ಮೈಯೆಲ್ಲ ಭಸ್ಮ ಲೇಪಿಸಿಕೊಂಡು ಜಟೆಯನ್ನೆಲ್ಲ ಬಿಚ್ಚಿಕೊಂಡು ನರ್ತನ ಮಾಡುತ್ತಾ ಬರುತ್ತಾನೆ ಶಿವ. ಶಿವನ ಆ ಉಗ್ರ ಘೋರ ರೂಪವನ್ನು ಕಂಡು ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ. ಪಾರ್ವತಿಗೆ ತನ್ನ ಶಿವ ಹೇಗಿದ್ದರೂ ಚಂದವೇ, ಆದರೆ ಆ ರೂಪವನ್ನು ಕಂಡು ಮೂರ್ಛೆ ಹೋದ ತನ್ನ ತಾಯಿಗೆ ಶಿವನು ಸುಂದರ ರಾಜಕುಮಾರನ ರೂಪದಲ್ಲಿ ಇರಬೇಕು ಎಂಬುದನ್ನು ತಿಳಿಸಬೇಕಿರುತ್ತದೆ. ಅದರಂತೆ ಪಾರ್ವತಿಯು ಈಗ 10 ಕೈಗಳು, 3 ಕಣ್ಣುಗಳು ಹಾಗೂ ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿರುವ ಸುಂದರವಾದ ದೇವಿಯ ಸ್ವರೂಪದಲ್ಲಿ ಪ್ರಕಟಗೊಳ್ಳುತ್ತಾಳೆ. ಈ ಸ್ವರೂಪವನ್ನು ನೋಡಿದ ಶಿವ ಸ್ಫೂರ್ತಿಗೊಂಡು ತಾನೂ ಕೂಡ ಸುಂದರವಾದ ವರನಾಗಿ ತಯಾರಾಗಿ ಬರುತ್ತಾನೆ. ಈಶ್ವರ ಪಾರ್ವತಿಯರ ಕಲ್ಯಾಣ ಮಹೋತ್ಸವ ನೆರವೇರುತ್ತದೆ. ಪಾರ್ವತಿ ದೇವಿಗೆ ಶಿವನ ನೆತ್ತಿಯ ಮೇಲಿರುವ ಆ ಅರ್ಧಚಂದ್ರನ ಆಕೃತಿ ಬಹಳ ಇಷ್ಟವಾಗುತ್ತದೆ. ತಾನೂ ಕೂಡ ಅದನ್ನು ತನ್ನ ನೆತ್ತಿಯ ಮೇಲೆ ಧರಿಸುತ್ತಾಳೆ. ಆದುದರಿಂದ ಪಾರ್ವತಿಯನ್ನು ಚಂದ್ರಘಂಟಾದೇವಿ ಎಂದು ಕರೆಯುತ್ತಾರೆ. ನವರಾತ್ರಿಯ 3ನೆಯ ದಿನದ ಬಣ್ಣ ಕೆಂಪು. ಇದು ಧೈರ್ಯ ಹಾಗೂ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ.